ಇನ್ಸ್ಟಾಗ್ರಾಮ್ ಫುಲ್ ಫೀಡ್ ಎಲ್ಲ ಅದೇ ಇದೆ. ನಾನು ಎಷ್ಟು ಸ್ವೈಪ್ ಮಾಡಿದ್ರು ದ ಸೇಮ್ ಅಲ್ಲಿ ದೇಸ್ ನಥಿಂಗ್ ಮಚ್. ಇನ್ನೊಂದು ವಿಷಯ ಗೊತ್ತಾ, ನಾನು ಬಟ್ ನೋ ಗೈಸ್, ನೋ ಐ ಸ್ವೇರ್. Hi guys, what's up? Welcome if you're new to our YouTube channel, or welcome back if you've already subscribed to our YouTube channel. So ಇವತ್ತಿನ vlog ಏನಂದ್ರೆ, Chiru had called and he said he's going to come a little early to home. So I wanted to surprise him by making one of his favorite dish. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ. ಸೊ ಐ ಫೌಂಡ್ ದಿಸ್ ಸಮ್ ವೈರಲ್ ಆರ್ ಟ್ರೆಂಡಿಂಗ್ ಡೆಸರ್ಟ್ ಅಲ್ವಾ. ಇಟ್ಸ್ ಕಾಲ್ಡ್ ಬಾಲಬೈನಾ ಆರ್ ಬಲಾಬೈನಾ ಸಮಥಿಂಗ್, ಬ್ರೆಜಿಲ್ ಡೆಸರ್ಟ್ ಅಂತೆ. So that desert alva, it has all of his favorite ingredients: condensed milk, coconut, sugar, all of it. So ನಾನು ಅನ್ಕೊಂಡೆ ಓಕೆ ಅದನ್ನೇ ಮಾಡೋಣ, ಅವನಿಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಅನ್ಕೊಂಡು, ಬಿಕಾಸ್ ಇಟ್ಸ್ ಅವರ್ ಫಸ್ಟ್ ಟೈಮ್ ಟ್ರೈಯಿಂಗ್ ದಟ್ ಡಿಶ್, ಇಟ್ಸ್ ಅವರ್ ಫಸ್ಟ್ ಟೈಮ್ ಮೇಕಿಂಗ್ ದಟ್ ಡಿಶ್ ಆಲ್ಸೋ. ಸೊ ನೋಡೋಣ ಹೌ ದ ಡೇ ಗೋಸ್. ಓಕೆ, ಹೋಪ್ಫುಲಿ he is surprised and he likes it. Watch the full video to see his reaction. I'll upload that also, ಆಯ್ತಾ. ಬಟ್ ಮೇನ್ ಥಿಂಗ್ ಏನಂದ್ರೆ, ಈ ಡಿಶ್ ಮಾಡೋಕ್ಕೆ ಒಂದು ಪ್ರಾಡಕ್ಟ್, ಅದಕ್ಕೆ ಬೇಕಾಗಿರೋ ಒಂದು ಪ್ರಾಡಕ್ಟ್ ಸಹ ಮನೇಲಿಲ್ಲ. ಎವ್ರಿಥಿಂಗ್ ಇವಾಗ ಬ್ಲಿಂಕಿಟ್ ಮಾಡ್ತೀನಿ. ಆರ್ಡರ್ ಬಂದ ತಕ್ಷಣ, ಡೆಲಿವರ್ ಆಗಿದ ತಕ್ಷಣ ನಾವು ಡೆಸರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಕಮ್ ಅಲಾಂಗ್ ಆ್ಯಂಡ್ ಸ್ಪೆಂಡ್ ದ ಡೇ ವಿತ್ ಮೀ. ಸೊ ಆರ್ಡರ್ ಬಂದಿದೆ ಇವಾಗ. ರಕ್ಷಾ, ಬ್ಲಾಕ್ ಮಾಡ್ತಾ ಇದ್ದೀರಾ? ಯಾ ಹಾಯ್ ಮಾಡಿ ನೀವು. ಸೊ ಆರ್ಡರ್ ರಿಸೀವ್ ಆಯ್ತು. ಸ್ವಲ್ಪ ನರ್ವಸ್ ಆಗಿದೆ ಬಿಕಾಸ್ ಅವ್ನಿಗೆ ಸರ್ಪ್ರೈಸ್ ಜೊತೆಗೆ ಹೊಸ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ, ಹೊಸ ಡಿಶ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅಂಡ್ ಅದು ಸರ್ಪ್ರೈಸ್ ಬೇರೆ, ಅಂಡ್ ಇಟ್ ಶುಡ್ ನಾಟ್ ಬಿಕಮ್ ಫ್ಲಾಪ್ ಅಂತ ಜಾಸ್ತಿ ವಿಷಯ ತಲೆಯಲ್ಲಿ ಓಡ್ತಿದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಜಸ್ಟ್ ಫಿಂಗರ್ಸ್ ಕ್ರಾಸ್ ಚೆನ್ನಾಗಿ ಬರುತ್ತೆ ಅಂತ. ಓಕೆನಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಡಿಶ್ ಮಾಡೋಕ್ಕೆ ಏನೆಲ್ಲ ಐಟಮ್ ಬೇಕು ಅಂದರೆ, ಡೆಸಿಕೇಟೆಡ್ ಕೋಕೋನಟ್ ಆ್ಯಂಡ್ ಕಂಡೆನ್ಸ್ಡ್ ಮಿಲ್ಕ್, 1 ಲೆಮನ್, 1 ಬೇಕಾಗಿಲ್ಲ, ಹಾಫ್ ಸಾಕು, ವಾಟರ್, ವೈಟ್ ಶುಗರ್ ಆ್ಯಂಡ್ ಬಟರ್. ಡೆಸರ್ಟ್ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಆಲ್ರೆಡಿ ಕೀನೋದು ಲಂಚ್ ಟೈಮ್. ಸೊ ಅವನಿಗೆ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಕ್ವಿಕ್ಲಿ ವಿಲ್ ಗೆಟ್ ದ ಡೆಸರ್ಟ್ ಸ್ಟಾರ್ಟೆಡ್, ಆಯಿತಾ. ಪ್ಲೀಸ್ ಬೇರ್ ವಿತ್ ಮೀ, ಐ ಆಮ್ ಅ ಪೆಟ್ ಪೇರೆಂಟ್. ಇಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಬೇಕು ಫಸ್ಟ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಬೇರೆ ಕ್ವಾಂಟಿಟಿ 4 ಪೀಪಲ್ಗೆ, ಬಟ್ ಲೈಕ್ ತುಂಬ ಕಡಿಮೆ ಮಾಡ್ತಾ ಇದ್ದೀನಿ, ಬಿಕಾಸ್ ನಮ್ಮ ಅತ್ತೆ ಮಾವ ಅಷ್ಟು ಏನು ಸ್ವೀಟ್ ಐಟಮ್ ತಿನ್ನಲ್ಲ, ಆ್ಯಂಡ್ ಬೇರೆ ನಾನು ಚಿರು ತಿನ್ನಬೇಕು. ಸೊ ನಾನು ಬಂದ್ಬಿಟ್ಟು ಲೆಸ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ, ಇಲ್ಲ ನೀವು ಯಾರ್ಯಾರು ಕೊಡಬೇಕು ಅಂತಿದ್ದೀರೋ, ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಮಾಡಿ. ಓಕೆನಾ, ನಾನು ಲೆಸ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್, ಬೇರೆ ಟ್ರೈ ಮಾಡಬೇಕು ಚೆನ್ನಾಗಿ ಬರುತ್ತಾ ಬರಲ್ಲ ಅಂತ. ಸೊ ಐ ಡೋಂಟ್ ವಾಂಟ್ ಟು ಫ್ಲಾಪ್ ಇಟ್. ಸೊ ನಾನು 2 ಸ್ಕೂಪ್ಸ್ ಆಫ್ ಬಟರ್ ಹಾಕಿದ್ದೀನಿ, 2 ಟೇಬಲ್ ಸ್ಪೂನ್. ಆರ್ ಯು ಏಬಲ್ ಟು ಸಿ? ಯಾ, ಓಕೆ. ನೋ ಪ್ರೊಫೆಷನಲ್ ಸೆಟಪ್, ನೋ ಲೈಟಿಂಗ್ ಸೆಟಪ್, ಯಾವುದೂ ಇಲ್ಲ. ಸೊ ಅಡ್ಜಸ್ಟ್ ಮಾಡಿ. ಓಕೆ, ಬಟರ್ ಎಲ್ಲ ಮೆಲ್ಟ್ ಆಗಿದೆ. ನಾವು ಐಲ್ ಆ್ಯಡ್ ಮಿಲ್ಕ್ ಮೇಡ್, ಆಯಿತಾ. ಮಿಲ್ಕ್ ಮೇಡ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋಣ, ನನ್ನ ಫೇವ್ರೆಟ್ ಅದು, ಅದಕ್ಕೆ. ಆಲ್ಮೋಸ್ಟ್ ಫುಲ್ ಡಬ್ಬಾನೇ ಹಾಕಿದ್ದೀನಿ ನಾನು, ಬಟ್ ಇಟ್ಸ್ ಓಕೆ. ಅದು ಬಟರ್ ಮತ್ತು ಮಿಲ್ಕ್ ಮೇಡ್ ಮಿಕ್ಸ್ ಆಗಬೇಕು ಕಂಪ್ಲೀಟ್ಲಿ. ಸೊ ಅಲ್ಲಿ ತನಕ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಡೆಸಿಕೇಟೆಡ್ ಕೋಕೋನಟ್ ಇದೆಲ್ಲ ಇವಾಗ, ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ವೆರಿ ಸಿಂಪಲ್ ಡಿಶ್, ಹೋಪ್ಫುಲಿ ಟೇಸ್ಟ್, ಆ್ಯಕ್ಚುಲಿ ವೆರಿ ಸಿಂಪಲ್ ಡಿಶ್, ಹೋಪ್ಫುಲಿ ಟೇಸ್ಟ್ ಆಲ್ಸೋ ಅಷ್ಟೇ ಚೆನ್ನಾಗಿದೆ. ಇಟ್ ಸ್ಮೆಲ್ ಸೋ ಗುಡ್ ಗೊತ್ತಾ, ಡೆಸಿಕೇಟೆಡ್ ಕೋಕೋನಟ್. ಓಕೆ, ಸೊ ನಾವು ಇದು ಆ್ಯಡ್ ಮಾಡ್ಕೊಳ್ಳೋಣ, ಕೋಕೋನಟ್. ಜಾಸ್ತಿ ಕೋಕೋನಟ್ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ, ಬಿಕಾಸ್ ಇಟ್ ಶುಡ್ ನಾಟ್ ಡಾಮಿನೇಟ್ ಮಿಲ್ಕ್ ಮೇಡ್ ಟೇಸ್ಟ್ನ.
ಬರೀ ಕೋಕೋನಟ್ ಬರ್ಫಿ ತರ ಆಗ್ಬಿಡುತ್ತಿಲ್ಲ ಅಂದ್ರೆ. ಇನ್ ಸ್ವಲ್ಪ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆಯಲ್ಲ, ಇನ್ ಸ್ವಲ್ಪ ತಿಕ್ ಆಗ್ಬೇಕು, ಅಲ್ಲಿ ತನಕ ಸ್ಟಿರ್ ಮಾಡ್ತಾ ಇರ್ಬೇಕು. ಓಕೆ, ನೋಡಿ ಇದನ್ನ ಯಾವ ತರ ಮಿಕ್ಸ್ ಮಾಡಿರ್ಬೇಕು ಅಂದ್ರೆ, ಇಟ್ ಶುಡ್ ನಾಟ್ ಸ್ಟಿಕ್ ಟು ದ ಬೌಲ್, ಅಂಟ್ಕೊಂಡಿರ್ಬಾರ್ದು. ಈ ತರ ಟರ್ನ್ ಮಾಡುವಾಗ ಅದು ಫುಲ್ ಆಗಿ ಆ ತರನೇ ಬರೋ ತರ ಇರ್ಬೇಕು. ಆವಾಗ ಯು ವಿಲ್ ನೋ ಇಟ್ಸ್ ಕುಕ್ಡ್ ಅಂತ. ಓಕೆನಾ? ಒನ್ಸ್ ಇಟ್ಸ್ ಕುಕ್ಡ್ ಅಲ್ವಾ, ವಿ ವಿಲ್ ಅಲೌ ಇಟ್ ಟು ಸೆಟ್ ಫಾರ್ ಅಬೌಟ್ ಹಾಫ್ ಅನ್ ಅವರ್ ಆರ್ ಸೊ. ಅದು ಕೂಲ್ ಆಗಬೇಕು. ಕೂಲ್ ಆಗಿದ್ಮೇಲೆ, ಸ್ವಲ್ಪ ಕೂಲ್ ಆದ್ಮೇಲೆ ರೆಫ್ರಿಜಿರೇಟ್ ಮಾಡೋಣ. ರೆಫ್ರಿಜಿರೇಟ್ ಮಾಡಿದಾದ್ಮೇಲೆ ಕ್ಯಾರಮೆಲ್ನ ಮಾಡಬೇಕು. ಓಕೆ, ಕಿಚನ್ ಎಲ್ಲ ಗಮ್ಮಂತೈತೆ. ಸೊ ನೈಸ್, ದ ಅರೋಮಾ ಆಫ್ ಮಿಲ್ಕ್ ಮೇಡ್, ಬಟರ್ ಅಂಡ್ ಕೋಕೋನಟ್. ಇವಾಗ ಐ ಟ್ರಾನ್ಸ್ಫರ್ ದಿಸ್ ಕೋಕೋನಟ್ ಮಿಕ್ಸ್ಚರ್ ಇಂಟು ಅನ್ ಅದರ್ ಬೌಲ್. ಯಾಕಂದ್ರೆ ಅದು ಕೂಲ್ ಆಗಬೇಕು, ಮತ್ತೆ ರೆಫ್ರಿಜಿರೇಟ್ ಬೇರೆ ಮಾಡಬೇಕು, ಅದು ಸೆಟ್ ಆಗಬೇಕು ಅಂದ್ರೆ. ಸೊ ಐ ಟ್ರಾನ್ಸ್ಫರ್ ಇಟ್ ಇನ್ನೊಂದು ಬೌಲ್ಗೆ. ಯು ಕಾಂಟ್ ವೇಸ್ಟ್ ಸ್ವಲ್ಪ ಆಲ್ಸೋ. ಅಷ್ಟು ಚೆನ್ನಾಗಿದೆ ಇದು ಟೇಸ್ಟ್ ಆಲ್ರೆಡಿ. ಐ ಆಮ್ ಲವಿಂಗ್ ದಿಸ್. ನೋ ವಂಡರ್ ವೈರಲ್ ಆಯ್ತು ಅನ್ಸುತ್ತೆ ಅಲ್ವಾ? ಅನ್ಕೊಂಡೆ ಈ ಡೆಸರ್ಟ್ ತುಂಬಾ ಸಿಂಪಲ್ ಸ್ಟೆಪ್ಸ್ ಅಲ್ವಾ, ಸೊ ಅಷ್ಟು ಟೇಸ್ಟಿ ಆಗಿರಲ್ಲ, ಸುಮ್ಮನೆ ವೈರಲ್ ಆಗ್ತಿದೆ ಅಷ್ಟೇ ಅನ್ಕೊಂಡೆ. ಬಟ್ ಐ ಸ್ವೇರ್ ಟು ಗಾಡ್, ಕಿಚನ್ ಅಂತೂ ಅರೋಮಾ ಸಖತ್ತಾಗಿದೆ. ಇಮ್ಯಾಜಿನ್ ಮಿಲ್ಕ್ ಮೇಡ್, coconut and butter, all the three ingredients is giving amazing smell in the kitchen. And if you are also someone who is wanting to do easy desserts by very short span of time ಅಲ್ಲಿ ತುಂಬಾ ಟೇಸ್ಟಿ ಆಗು ಇರಬೇಕು, ತುಂಬಾ ಈಸಿ ಆಗು ಇರಬೇಕು ಅಂದ್ರೆ ದಿಸ್ ಡೆಸರ್ಟ್ ಇಸ್ ಡೆಫಿನೆಟ್ಲಿ ಹೈಲಿ ರೆಕಮೆಂಡೆಡ್. ನೀವು ಟ್ರೈ ಮಾಡ್ಲೇಬೇಕಿದ್ನ, ಮಿಸ್ಸೇ ಮಾಡಬಾರ್ದು. ಅಂಡ್ ನನ್ಗಂತೂ ಇನ್ನ ಆಕ್ಚುಲಿ ಇನ್ನ ಅರ್ಧನೇ ಮಾಡಿರೋದು, ಬಟ್ ಅಷ್ಟರೊಳಗೆ ನಾನು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಸಖತ್ತಾಗಿದೆ. ಸೊ ಫುಲ್ ಕಂಪ್ಲೀಟ್ ಆಗುವಾಗ ನಮ್ಗೆ ಇನ್ನ ಜಾಸ್ತಿ ಇಷ್ಟ ಆಗುತ್ತೆ ಅನ್ಸ್ತಿದೆ. ಐ ಆಮ್ ಪ್ರಿಟಿ ಶೋರ್ ಚಿರು ಇಸ್ ಆಲ್ಸೋ ಗೋಯಿಂಗ್ ಟು ಲೈಕ್ ಇಟ್. ಸ್ಟೇ ಟ್ಯೂನ್ಡ್, ಫುಲ್ ವಿಡಿಯೋ ನೋಡಿ ಅವ್ರ ರಿಯಾಕ್ಷನ್ಗೂ, ಸೊ ಯು ವಿಲ್ ಗೆಟ್ ಟು ನೋ ಇಫ್ ಇಟ್ ಇಸ್ ಅ ಹಿಟ್ ಆರ್ ಅ ಫ್ಲಾಪ್. ಓಕೆ ಬಾಯ್. ನನ್ನ ಇನ್ಸ್ಟಾಗ್ರಾಮ್ ಫುಲ್ ಫೀಡ್ ಎಲ್ಲ ಅದೇ ಇದೆ. ನಾನು ಎಷ್ಟು ಸ್ವೈಪ್ ಮಾಡಿದ್ರು ದ ಸೇಮ್ ಡೆಸರ್ಟ್ ವಿಡಿಯೋ ಕೀಪ್ಸ್ ಪ್ಲೇಯಿಂಗ್. ಆ ಕೋಕೋನಟ್ ಮಿಕ್ಸ್ಚರ್ನ ರೆಫ್ರಿಜಿರೇಟ್ ಮಾಡಕ್ ಇಟ್ಟಿದ್ದೀನಲ್ಲ, ಸೊ ಆ ಗ್ಯಾಪ್ ಅಲ್ಲಿ ಕ್ಯಾರಮಲೈಸೇಷನ್ಗೆ ರೆಡಿ ಮಾಡೋಣ. ಓಕೆ, ಐ ಶೋ ಯು ಸಿ ಹೀಟ್ ಮಾಡ್ಕೊಂಡು ವಾಟರ್ ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಪ್ಯಾನ್ ಅಲ್ಲಿ 1 ಗ್ಲಾಸ್ ವಾಟರ್ಗೆ ಹಾಫ್ ಗ್ಲಾಸ್ ಶುಗರ್ ಅಂಡ್ ಲಿಟಲ್ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಕ್ಯಾರಮೆಲ್ ಸೂಪರ್ ಆಗಿ ರೆಡಿ ಆಗುತ್ತೆ. ಐ ಶೋ ಯು ಹೌ ಐ ಆಮ್ ಡೂಯಿಂಗ್ ಇಟ್. ಸೊ ವೆನ್ ದ ವಾಟರ್ ಇಸ್ ಬಾಯ್ಲಿಂಗ್ ಕಂಪ್ಲೀಟ್ಲಿ, ಹಾಫ್ ಕಪ್ ಶುಗರ್ ಆಡ್ ಮಾಡಬೇಕು. ಕೀಪ್ ಸ್ಟಿರಿಂಗ್. ಒಂಥರ ಸ್ವಲ್ಪ ಬ್ರೌನಿಶ್ ಇಲ್ಲ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಇದು ಟರ್ನ್ ಆಗುತ್ತೆ ಅಂಡ್ ಸ್ಟಿಕ್ಕಿ ಆಗುತ್ತೆ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಕ್ಯಾರಮೆಲ್ ರೆಡಿ ಆಗಿದೆ ಅಂತ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರು ಹಾಫ್ ಲೆಮನ್ ತಗೊಬಹುದು. ನಾನು ಲಿಟಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀನಲ್ಲ, ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಅ ಕ್ವಾರ್ಟರ್ ಆಫ್ ಲೆಮನ್ ತರ. ಓಕೆ, ಅದನ್ನ ಶುಗರ್ ವಾಟರ್ಗೆ ಸ್ಕ್ವೀಸ್ ಮಾಡೋಣ. ನೋಡಿ ಈ ತರ ಬಾಯ್ಲ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಚೇಂಜ್ ಆಗುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಕ್ಯಾರಮೆಲ್ ಇಸ್ ರೆಡಿ ಅಂತ. ನಾವ್ ಈ ಕ್ಯಾರಮೆಲ್ ನ ಯಾಕೆ ಮಾಡ್ತಾ ಇದೀವಿ ಗೊತ್ತಾ? ನಾವ್ ಒಂದು ಕೋಕೋನಟ್ ಮಿಕ್ಸ್ಚರ್ ಮಾಡಿ ರೆಫ್ರಿಜಿರೇಟ್ ಮಾಡಕ್ ಇಟ್ಟಿದ್ದೀರಲ್ಲ, ಅದನ್ನ ಸ್ಮಾಲ್ ಬಾಲ್ಸ್ ಆಗಿ ರೋಲ್ ಮಾಡಿಟ್ಟಿದಾದ್ಮೇಲೆ ಇದ್ರ ಜೊತೆಗೆ ಕೋಟ್ ಮಾಡ್ಬೇಕು ಅದನ್ನ. ಅವಾಗ ಇದು ಸ್ವಲ್ಪ ಕ್ರಿಸ್ಪ್ ಆಗಿರುತ್ತೆ ಆನ್ ದಿ ಔಟ್ ಸೈಡ್ ಅಂಡ್ ದ ಸ್ಟಫಿಂಗ್ ಸ್ವಲ್ಪ ಸಾಫ್ಟ್ ಆಗಿ ಸ್ವೀಟ್ ಆಗಿ ಇರುತ್ತೆ.
ಕಾಂಟ್ ವೇಟ್ ಟು ಟ್ರೈ ಇಟ್ ಆಲ್ರೆಡಿ. ಸರ್ಪ್ರೈಸ್ ಚಿರುಗ ನನ್ಗಂತ ಗೊತ್ತಿಲ್ಲ, ನನ್ಗೆ ಆಲ್ರೆಡಿ ಅವನಿಗಿಂತ ಮುಂಚೆ ನಾನೇ ತಿಂದು ಮುಗಿಸ್ಬಿಡ್ತೀನಿ ಅನ್ಸುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ತರ ಥಿಕ್ ಕನ್ಸಿಸ್ಟೆನ್ಸಿ ಆಗಿ ಫಾರ್ಮ್ ಆಗುತ್ತೆ. ನೋಡಿ ಫೈನಲಿ ಈ ಕಲರ್ಗೆ ಚೇಂಜ್ ಆಗುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಕ್ಯಾರಮೆಲ್ ರೆಡಿ ಆಗಿದೆ ಅಂತ. ಓಕೆ, ಇಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್. ಇನ್ನೊಂದು ವಿಷಯ ಗೊತ್ತಾ, ನಾನು ಮತ್ತೆ ಚಿರು ನಾಳೆ ಆಚೆ ಹೋಗ್ತಾ ಇದೀವಿ. ಇಟ್ಸ್ ನ್ಯೂಲಿ ಓಪನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ವಿಚ್ ಹ್ಯಾಸ್ ಫನ್ ಆಕ್ಟಿವಿಟೀಸ್, ಫುಡ್, ಎಲ್ಲ ಒಂದೇ ಜಾಗದಲ್ಲಿದೆ. ಸೊ ನಾವು ಅಲ್ಲಿಗೆ ಹೋಗೋಣ ಅನ್ಕೊಂಡ್ವಿ. ಅಂಡ್ ಆ ವ್ಲಾಗ್ ನೆಕ್ಸ್ಟ್ ಹಾಕ್ತೀನಿ, ಸೊ ಮಿಸ್ ಮಾಡಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾರಮೆಲ್ ರೆಡಿ ಆಗಿದೆ, ಕೋಕೋನಟ್ ಮಿಕ್ಸ್ಚರ್ ಆಲ್ಸೋ ರೆಡಿ ಆಗಿದೆ. ಇವಾಗ ಈ ಕೋಕೋನಟ್ ಮಿಕ್ಸ್ಚರ್ನ ರೆಫ್ರಿಜರೇಟ್ ಮಾಡಿದ್ವಲ್ಲ, ಅದನ್ನ ಹಿಂಗೆ ಸ್ಮಾಲ್ ಸ್ಮಾಲ್ ಬಾಲ್ಸ್ ಆಗಿ ರೋಲ್ ಮಾಡ್ಕೊಬೇಕು. ಸಿ ಲೈಕ್ ದಿಸ್ ಟೈನಿ ಬಾಲ್ಸ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಈ ತರ ರೋಲ್ ಮಾಡ್ಕೊಂಡ್ರೆ ಅದ್ರಲ್ಲಿ ಡಿಪ್ ಮಾಡಿರ್ತಿದ್ರೆ ರೆಡಿ. ಈ ವಿಡಿಯೋ ಸಹ ನಿಮಗೆ 10 ಮಿನಿಟ್ಸ್ ಆರ್ ಐ ಮೀನ್ 8 to 10 ಮಿನಿಟ್ಸ್ ಲೆಂತ್ ಅಲ್ಲಿ ಇರ್ಬೋದೇನೋ, ಬಟ್ ವೆರಿ ಈಸಿ ಟು ಮೇಕ್. 5 ಮಿನಿಟ್ಸ್ ಅಲ್ಲೆಲ್ಲ ಆಗ್ಬಿಡುತ್ತೆ. ನಾನು ಕಡಿಮೆ ಕ್ವಾಂಟಿಟಿ ಮಾಡಿದ್ದು, ಅರ್ಧಕ್ಕೆ ಅರ್ಧ ಕ್ವಾಂಟಿಟಿನೇ ಮಾಡಿದ್ದು. ಅದ್ರಲ್ಲೇನೆ ಐ ಥಿಂಕ್ ದೇ ವಿಲ್ ಬಿ ಅಬೌಟ್ 20 ಸ್ವೀಟ್ಸ್. ಸೊ ನೀವು ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ, ಸುಮ್ಮನೆ ಒಂದೇ ಸಲ ಜಾಸ್ತಿ ಮಾಡಕ್ ಹೋಗಿ. ಆಲ್ಸೋ ವೆನ್ ಎವರ್ ನೀವು ಪ್ಲಾನ್ ಮಾಡಿದ್ರೆ ಈ ಡಿಶ್ ಮಾಡಬೇಕು ಅಂತ, ಮೇಕ್ ಶೋರ್ ನೀವು ಈ ಬಾಲ್ಸ್ ನ ಆಲ್ರೆಡಿ ಮಾಡಿ ಇಟ್ಬಿಟ್ಟು ಕ್ಯಾರಮೆಲ್ ಮಾಡ್ತೀರಾ ಅಂತ, ಸೊ ದಟ್ ಇದಕ್ಕೂ ಕೂಲಿಂಗ್ ಟೈಮ್ ಇರುತ್ತೆ. ಮತ್ತೆ ಕ್ಯಾರಮೆಲ್ ಹಾಟ್ ಇರುವಾಗ್ಲೇನೆ ನೀವು ಅದ್ರಲ್ಲಿ ಡಿಪ್ ಮಾಡಿ ಎತ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ, ಇಲ್ಲಾಂದ್ರೆ ಕ್ಯಾರಮೆಲ್ ಹಾರ್ಡ್ ಆಗ್ಬಿಡುತ್ತೆ. ಐ ಥಿಂಕ್ ಈ ಸ್ವೀಟ್ ಅಲ್ವಾ, ಯು ಕ್ಯಾನ್ ಡೂ ವಾಟ್ ಎವರ್ ಸೈಜ್ ಯು ಪ್ರಿಫರ್. ನಿಮ್ಗೆ ಇಷ್ಟ ಬಂದಿದ್ದ ಸೈಜ್ ನ ನೀವು ಆ ಸ್ವೀಟ್ ನ ಚೇಂಜ್ ಮಾಡ್ಕೊಬಹುದು, ಬಟ್ ಸ್ಮಾಲ್ ಸ್ಮಾಲ್ ಬಾಲ್ಸ್ ಆಗಿ ಇಟ್ ಲುಕ್ಸ್ ಕ್ಯೂಟ್. ಮೇಕ್ ಶೋರ್ ಯೋರ್ ಹ್ಯಾಂಡ್ಸ್ ಆರ್ ಕ್ಲೀನ್, ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀರಾ. ಅಂಡ್ ಇಫ್ ಯು ವಾಂಟ್ ಅಪ್ಲೈ ಅ ಲಿಟಲ್ ಗೀ ಟು ಯೋರ್ ಹ್ಯಾಂಡ್ಸ್, ಆಯ್ತಾ. ಇಫ್ ಯು ಥಿಂಕ್ ಯು ಡು ನಾಟ್ ನೋ ಹೌ ಟು ರೋಲ್ ಇಟ್ ಪರ್ಫೆಕ್ಟ್ಲಿ ಲೈಕ್ ದಿಸ್ ಅಂದ್ರೆ, ಯು ಕ್ಯಾನ್ ಅಪ್ಲೈ ಅ ಲಿಟಲ್ ಗೀ. ನನ್ನ ಫ್ರೆಂಡ್ಸ್ ಎಲ್ಲ ಓವರ್ ನೋಸ್ ಮೀ ಅನ್ಕೊಂಡಿರ್ತಾರೆ ಮಾಡ್ಕೊಳ್ಳುವಾಗ್ಲೇ ಒಂದೆರಡು ತಿನ್ಬಿಟ್ಟಿರ್ತಾರೆ ಅಂತ, ಬಟ್ ನೋ ಗೈಸ್, ನೋ, ಐ ಸ್ವೇರ್. ಸ್ವಲ್ಪ ಟೇಸ್ಟ್ ಮಾಡಿದೀನಿ ಅಷ್ಟೇ, ಬಟ್ ಫುಲ್ ತಿಂದಿಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ಈಗಲಿ ವೇಟಿಂಗ್ ಆ ಕಂಪ್ಲೀಟ್ ಫುಲ್ ಪ್ರಾಸೆಸ್ ಮಾಡಿ, ಫುಲ್ ಕ್ಯಾರಮೆಲ್ ಅನ್ನೆಲ್ಲ ಡಿಪ್ ಮಾಡಿ ಆ ಕ್ರಂಚ್ ಜೊತೆಗೆ ತಿನ್ಬೇಕು ಅಂತ. ಆಕ್ಚುಲಿ ಮೇನ್ ಪಾರ್ಟ್ ಬಂದು ಚಿರುಗೋಸ್ಕರ ಸರ್ಪ್ರೈಸ್, ಯಾ, ಬಟ್ ಸ್ಟಿಲ್ even I'm a sweet person. Sweets ಅಂದ್ರೆ ತುಂಬಾ ಇಷ್ಟ. ಸೊ okay, done. ಓಕೆ, ನಾನಂತೂ ಸರ್ಪ್ರೈಸ್ ರೆಡಿ ಆಗಿಟ್ಟಿದ್ದೀನಿ. ನೋಡೋಣ ಒನ್ಸ್ ಚಿರು ಕಮ್ಸ್ ಹೋಮ್ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ, ಏನೋ ಇಷ್ಟ ಆಗುತ್ತಾ ಅಂತ. ಒಂದು ಟ್ರೈ ಮಾಡಿ ನೋಡೋಣ, ಟ್ರೈ ಮಾಡೋಣ. ಇದು ಕ್ಯೂಟ್ ಆಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. Look at the crisp. Oh, good. ಅವನನ್ನ ಕೆಳಗಡೆ ಬಿಡು. ಅವನ್ನ ಏನದು? ದಿಸ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ದಟ್ ವೈರಲ್ ಡಿಶ್ ಬಾಲಭಾಯ. ಹೆಂಗಿದೆ? ಚೆನ್ನಾಗಿದ್ಯಾ? ಏ ಡ್ಯಾಡ್ ಲವ್ಡ್ ಇಟ್. ಡ್ಯಾಡಿ ಲವ್ಡ್ ಇಟ್. ಇಟ್ಸ್ ನೈಸ್. ಎಂಜಾಯ್ ಮಾಡಿದ್ರಾ?
ಅದು ಓಕೆ ಸೊ ಇಟ್ಸ್ ಎ ಹಿಟ್ ಹಿಟ್ ಅಬ್ಬಬ್ಬಬ್ಬ ಲ್ಯಾಟ್ರಿ. ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಕ್ಯಾಚ್ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸಗದಾಗಿತ್ತು, ಟ್ರೈ ಮಾಡಿ. ಯಾ ಟ್ರೈ ಮಾಡಿ. ಓಕೆ ಬಾಯ್ ಬಾಯ್. ಬಾಯ್ ಬಾಯ್.